ನಮಸ್ಕಾರ. ಟಾಪ್ 30 ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಅಂದರೆ FDA, SDA, ಪೊಲೀಸ್ ನೇಮಕಾತಿ, ಶಿಕ್ಷಕರ ನೇಮಕಾತಿ, KPSC ಇತರ ಗ್ರೂಪ್ ಸಿ ಹುದ್ದೆಗಳಿಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಆಲ್ ದ ಬೆಸ್ಟ್. ಕಾನೂನು ಮತ್ತು ಸುವ್ಯವಸ್ಥೆ ವಿಷಯವು ಭಾರತ ಸಂವಿಧಾನದ ಯಾವ ವಿಷಯ ಪಟ್ಟಿಗೆ ಸೇರಿದೆ? ಸಮವರ್ತಿ ಪಟ್ಟಿ. ಕಾನೂನು ಮತ್ತು ಸುವ್ಯವಸ್ಥೆ ವಿಷಯವು ಸಮವರ್ತಿ ಪಟ್ಟಿಗೆ ಸೇರಿದೆ. 3 ಈಸ್ ದಿ ರೈಟ್ ಆನ್ಸರ್. ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ನೇರ ವಿದ್ಯುತ್ ಪ್ರವಾಹವನ್ನಾಗಿ ಪರಿವರ್ತಿಸಲು ಬಳಸುವ ಉಪಕರಣ? ದಿಷ್ಟಿಕಾರಿ. ದಿಷ್ಟಿಕಾರಿ ಪರ್ಯಾಯ ವಿದ್ಯುತ್ ಪ್ರವಾಹವನ್ನ ನೇರ ವಿದ್ಯುತ್ ಪ್ರವಾಹವನ್ನಾಗಿ ಪರಿವರ್ತಿಸುತ್ತದೆ. ಪರ್ಯಾಯ ವಿದ್ಯುತ್ ಪ್ರವಾಹವನ್ನೇ ನಾವು ಆಲ್ಟರ್ನೇಟಿವ್ ಕರೆಂಟ್ ಅಂತ ಕರಿತೀವಿ. ನೇರ ವಿದ್ಯುತ್ ಪ್ರವಾಹವನ್ನ DC ಅಂದ್ರೆ ಡೈರೆಕ್ಟ್ ಕರೆಂಟ್ ಅಂತೇಳಿ ಕರಿತೀವಿ. 2 ಈಸ್ ದಿ ರೈಟ್ ಆನ್ಸರ್. ನಗೆ ವಾಯು ಯಾವುದು? ನಗೆ ವಾಯು ಅಂದ್ರೆ ನಗಿಸುವ ಅನಿಲ. ನೈಟ್ರಸ್ ಆಕ್ಸೈಡ್ N2O. ಇಲ್ಲಿ ಅಣುಸೂತ್ರವನ್ನು ಕೊಟ್ಟಿದ್ದೇನೆ, ಹಾಗಾಗಿ ಅಣುಸೂತ್ರ ನಮಗೆ ಗೊತ್ತಿರಬೇಕಾಗತ್ತೆ. N2O ಅಂದ್ರೆ ನೈಟ್ರಸ್ ಆಕ್ಸೈಡ್, ಇದು ನಗಿಸುವ ಅನಿಲ. 1 ಈಸ್ ದಿ ರೈಟ್ ಆನ್ಸರ್. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದೆಹಲಿಯ ಕೆಂಪು ಕೋಟೆಯಿಂದ ರಾಷ್ಟ್ರಕ್ಕೆ ಸಂದೇಶವನ್ನು ಯಾರು ನೀಡುತ್ತಾರೆ? ಭಾರತದ ಪ್ರಧಾನಮಂತ್ರಿ. ಪ್ರಧಾನಮಂತ್ರಿಯವರು ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದೆಹಲಿಯ ಕೆಂಪು ಕೋಟೆಯಿಂದ ರಾಷ್ಟ್ರಕ್ಕೆ ಸಂದೇಶವನ್ನು ನೀಡುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. DNA ವಿಸ್ತರಿಸಿ. ಡಿಆಕ್ಸಿರೈಬೋನ್ಯೂಕ್ಲಿಯಿಕ್ ಆಸಿಡ್. ಡಿಆಕ್ಸಿರೈಬೋನ್ಯೂಕ್ಲಿಯಿಕ್ ಆಸಿಡ್ ಅಥವಾ ನ್ಯೂಕ್ಲಿಯಿಕ್ ಆಮ್ಲವನ್ನು ನಾವು DNA ಅಂತ ಸಂಕ್ಷಿಪ್ತವಾಗಿ ಕರಿತೀವಿ. ಹಾಗೆ ರೈಬೋನ್ಯೂಕ್ಲಿಯಿಕ್ ಆಮ್ಲ ಅಥವಾ ರೈಬೋನ್ಯೂಕ್ಲಿಯಿಕ್ ಆಸಿಡ್ ಅಂದ್ರೆ RNA. ಸೊ 2 ಈಸ್ ದಿ ರೈಟ್ ಆನ್ಸರ್. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಎಂದು ಭಾರತೀಯ ಯುವ ಜನತೆಯನ್ನ ಪ್ರೇರೇಪಿಸಿದವರು ಯಾರು? ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ ಯುವ ಜನತೆಯನ್ನ ಪ್ರೇರೇಪಿಸಿದ್ದು. 3 ಈಸ್ ದಿ ರೈಟ್ ಆನ್ಸರ್. ಕನ್ನಡದ ಮೊದಲ ಗ್ರಂಥವನ್ನ ಬರೆದವರು ಯಾರು? ಅಮೋಘ ವರ್ಷ. ಕನ್ನಡದ ಮೊದಲ ಗ್ರಂಥವನ್ನು ಬರೆದಿದ್ದು ಅಮೋಘ ವರ್ಷ. 3 ಈಸ್ ದಿ ರೈಟ್ ಆನ್ಸರ್. ಶಿವಾಜಿ ಹಾಕಿ ಕ್ರೀಡಾಂಗಣ ಎಲ್ಲಿದೆ? ಅಹಮದಾಬಾದ್. ಶಿವಾಜಿ ಹಾಕಿ ಕ್ರೀಡಾಂಗಣವು ಅಹಮದಾಬಾದ್ನಲ್ಲಿದೆ. 4 ಈಸ್ ದಿ ರೈಟ್ ಆನ್ಸರ್. ನಿರುಪಮ ಇದು ಯಾರ ಕಾವ್ಯನಾಮ? ಪದ್ಮ ರಾಮಚಂದ್ರ ರಾವ್. ಪದ್ಮ ರಾಮಚಂದ್ರ ರಾವ್ ಅವರ ಕಾವ್ಯನಾಮ ನಿರುಪಮ. ಬೆಟಗೇರಿ ಕೃಷ್ಣ ಶರ್ಮರ ಕಾವ್ಯನಾಮ ಆನಂದಕಂದ. ದರಾ ಬೇಂದ್ರೆ, ಅಂಬಿಕಾತನಯದತ್ತ, ರಾಯಸೇನ ಭೀಮಸೇನ ರಾವ್ ಬೀಚಿ ಅಂದ್ರೆ ಬೀಚಿ ಎಂಬಂತಹ ಕಾವ್ಯನಾಮದಿಂದ ಪ್ರಸಿದ್ಧಿಯಾಗಿದ್ದು ರಾಯಸೇನ ಭೀಮಸೇನ ರಾವ್. ಸೊ 4 ಈಸ್ ದಿ ರೈಟ್ ಆನ್ಸರ್. ರಮೇಶನು 75ಕ್ಕೆ 30 ಅಂಕಗಳನ್ನು, ಸುರೇಶನು 60ಕ್ಕೆ 75 ಅಂಕಗಳನ್ನು ಮತ್ತು ಮಹೇಶನು 50ಕ್ಕೆ 20 ಅಂಕಗಳನ್ನು ಗಳಿಸಿದ್ದಾರೆ. ಇವರಲ್ಲಿ ಯಾರ ಫಲಿತಾಂಶ ಉತ್ತಮ? ಸುರೇಶ. ಹೆಂಗೆ ನೋಡಿ, 75ಕ್ಕೆ 30 ಅಂತಂದ್ರೆ 40% ಆಯ್ತು, ಅಂದ್ರೆ 100ಕ್ಕೆ 40 ಅಂಕ ಆಯ್ತು. 60ಕ್ಕೆ 25 ಅಂದ್ರೆ 41 ಪಾಯಿಂಟ್ ಸಮಥಿಂಗ್ ಆಗತ್ತೆ. ಹಾಗೆ 50ಕ್ಕೆ 20 ಅಂದ್ರೆ ಅದು ಕೂಡ 100ಕ್ಕೆ 40 ಆಗತ್ತೆ. ಅಂದ್ರೆ ರಮೇಶ ಮತ್ತು ಮಹೇಶ್ ಅಂದು ಈಕ್ವಲ್ ಆಗಿದೆ, ಸುರೇಶ್ ಅಂತ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾಗಿ ಸುರೇಶನ ಫಲಿತಾಂಶ ಉತ್ತಮ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ಸಂವಿಧಾನದಡಿಯಲ್ಲಿ ಖಾತರಿಪಡಿಸಲಾಗಿರುವುದಿಲ್ಲ? ಆಸ್ತಿಯನ್ನ ಹೊಂದುವ ಮತ್ತು ವಿಲೇವಾರಿ ಸ್ವಾತಂತ್ರ್ಯ, ಇದು ಭಾರತ ಸಂವಿಧಾನದ ಅಡಿಯಲ್ಲಿ ಖಾತರಿಪಡಿಸಲಾಗಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಸೂರ್ಯಗ್ರಹಣದಲ್ಲಿ ಏನ್ ಸಂಭವಿಸುತ್ತೆ? ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಸೂರ್ಯಗ್ರಹಣ ಅಂತ ಕರಿತೀವಿ. ಈ ಭೂಮಿ ಮತ್ತು ಸೂರ್ಯನ ಮಧ್ಯ ಭಾಗದಲ್ಲಿ ಚಂದ್ರ ಬಂದಾಗ ಸೂರ್ಯ ಮರೆಯಾಗ್ತಾನೆ, ಕಾಣಿಸೋದಿಲ್ಲ. ಅದನ್ನೇ ನಾವು ಸೂರ್ಯಗ್ರಹಣ ಅಂತ ಕರಿತೀವಿ. ಸೊ 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ?
ದ್ರಾಕ್ಷಿ. ಬದನೆಕಾಯಿ, ಆಲೂಗಡ್ಡೆ ಮತ್ತು ಕ್ಯಾರೆಟ್ ತರಕಾರಿಗೆ ಸಂಬಂಧಪಟ್ಟಿದ್ರೆ ದ್ರಾಕ್ಷಿ ಹಣ್ಣಾಗಿದೆ. ಹಾಗಾಗಿ ಇಲ್ಲಿ ದ್ರಾಕ್ಷಿ ಗುಂಪಿಗೆ ಸೇರಿದ ಪದ. 1 is the right answer. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಮಹಿಳಾ ಅಧ್ಯಕ್ಷರು ಅನಿ ಬೆಸೆಂಟ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಮಹಿಳಾ 3 is the right answer. ಪಂಚಾಯತ್ ರಾಜ್ ಯಾವ ತತ್ವಗಳ ಮೇಲೆ ಆಧಾರಿತವಾಗಿದೆ? ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. ಪಂಚಾಯತ್ ರಾಜ್ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ತತ್ವದ ಮೇಲೆ ಆಧಾರಿತವಾಗಿದೆ. 3 is the right answer. ಕರ್ನಾಟಕದ ಯಾವ ಸ್ಥಳದಲ್ಲಿ ಎಐಸಿಸಿ ಸಭೆಗೆ ಮಹಾತ್ಮ ಗಾಂಧೀಜಿ ಅವರು ಭಾಗವಹಿಸಿದ್ದರು? ಬೆಳಗಾಂ. ಕರ್ನಾಟಕದ ಬೆಳಗಾಂನಲ್ಲಿ ಎಐಸಿಸಿ ಸಭೆ ನಡೆದಾಗ ಮಹಾತ್ಮ ಗಾಂಧಿ ಅವರು ಭಾಗವಹಿಸಿದ್ದರು. 2 is the right answer. ಕಲ್ಪನಾ ಚಾವ್ಲಾ ಅವರು ಅಂತರಿಕ್ಷಯಾನಿ. 2 is the right answer. ಈ ಕೆಳಕಂಡವರಲ್ಲಿ ಯಾರು ಮೈಸೂರು ದಿವಾನರಾಗಿರಲಿಲ್ಲ? ವಿಜಯ್ ದೇವರಾಜ್ ಅರಸ್. ವಿಜಯ್ ದೇವರಾಜ್ ಅರಸ್ ಅವರು ಮೈಸೂರು ದಿವಾನ ಆಗಿರಲಿಲ್ಲ. ಇನ್ನು ಶ್ರೀರಂಗಾಚಾರ್ಲು, ಸರ್ ಎಂ ವಿಶ್ವೇಶ್ವರಯ್ಯ, ಶೇಷಾದ್ರಿ ಅಯ್ಯರ್ ಮೈಸೂರು ದಿವಾನರಾಗಿದ್ದರು. 4 is the right answer. ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಪ್ರಸ್ತಾಪಿಸಿದ ವಿಜ್ಞಾನಿ ನ್ಯೂಟನ್. ಇದನ್ನು ಪ್ರತಿಪಾದಿಸಿದ್ದು ನ್ಯೂಟನ್. ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತಂದ್ರೆ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಕಣವು ಇನ್ನೊಂದು ಕಣವನ್ನು ಆಕರ್ಷಣೆ ಮಾಡುತ್ತೆ. ಆ ಆಕರ್ಷಣಾ ಬಲ ಆ ಕಣಗಳ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಅದರ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತೆ. ಅಂದ್ರೆ ರಾಶಿ ಹೆಚ್ಚಾದ ಹಾಗೆ ಆಕರ್ಷಣ ಬಲನೂ ಕೂಡ ಹೆಚ್ಚಾಗತ್ತೆ. ದೂರ ಹೋದಂತೆ ಆಕರ್ಷಣ ಬಲ ಕಡಿಮೆಯಾಗತ್ತೆ. ಸೊ 3 is the right answer. ಭಾರತದ ಅತಿ ದೊಡ್ಡ ಲವಣ ಸರೋವರ? ಸಂಬಾರ್ ಸರೋವರ. ಸಂಬಾರ್ ಸರೋವರ ಭಾರತದ ಅತಿ ದೊಡ್ಡ ಲವಣ ಸರೋವರವೆಂದು ಪ್ರಸಿದ್ಧಿಯಾಗಿದೆ. 3 is the right answer. ವಲ್ಲಭಭಾಯ್ ಪಟೇಲ್ಗೆ ಸರ್ದಾರ್ ಬಿರುದನ್ನ ನೀಡಿದವರು ಮಹಾತ್ಮ ಗಾಂಧೀಜಿ. ಉಕ್ಕಿನ ಮನುಷ್ಯ ಅಂತಾನೆ ವಲ್ಲಭಭಾಯ್ ಪಟೇಲ್ ಅವ್ರನ್ನ ಕರೀತಾರೆ. ಇವರಿಗೆ ಸರ್ದಾರ್ ಅಂತ ಹೇಳಿ ಬಿರುದನ್ನು ಕೊಟ್ಟಿದ್ದು ಮಹಾತ್ಮ ಗಾಂಧೀಜಿ. ಹಾಗಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತೇಳಿ ಹೆಸರುವಾಸಿಯಾಗಿದ್ದಾರೆ. 2 is the right answer. ಭಾರತ ದೇಶದ ದಕ್ಷಿಣದ ತುತ್ತ ತುದಿ ಯಾವುದು? ಇಂದಿರಾ ಪಾಯಿಂಟ್. ಭಾರತ ದೇಶದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್. 2 is the right answer. ಇನ್ಸುಲಿನ್ ಯಾವುದನ್ನು ನಿಯಂತ್ರಿಸುತ್ತದೆ? ರಕ್ತದಲ್ಲಿನ ಸಕ್ಕರೆ ಪ್ರಮಾಣ. ಇದನ್ನು ನಿಯಂತ್ರಿಸೋದು ಇನ್ಸುಲಿನ್. ಇನ್ಸುಲಿನ್ ಅನ್ನ ಮೇದೋಜೀರಕ ಗ್ರಂಥಿ ಸ್ರವಿಕೆ ಮಾಡುತ್ತೆ. ಮೇದೋಜೀರಕ ಗ್ರಂಥಿಯಲ್ಲಿರುವಂತಹ ಲ್ಯಾಂಗರ್ಹ್ಯಾನ್ಸ್ನ ಕಿರುದ್ವೀಪಗಳು 2 ಹಾರ್ಮೋನ್ ಅನ್ನು ಸ್ರವಿಕೆ ಮಾಡುತ್ತೆ. ಅದರೊಳಗೆ ಒಂದು ಇನ್ಸುಲಿನ್, ಮತ್ತೊಂದು ಗ್ಲುಕಾಗಾನ್. ಇನ್ಸುಲಿನ್ ಗ್ಲೂಕೋಸ್ ಅನ್ನ ಗ್ಲೈಕೋಜಿನ್ ಆಗಿ ಪರಿವರ್ತನೆ ಮಾಡಿದರೆ, ಗ್ಲುಕಾಗಾನ್ ಗ್ಲೈಕೋಜಿನ್ ಅನ್ನ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣವನ್ನ ಕಾಪಾಡುತ್ತೆ. 4 is the right answer. ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ ಯಾವ ವಿಷಯಕ್ಕೆ ಸಂಬಂಧಿಸಿದ್ದು? ಆರ್ಥಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ಗ್ರಂಥವೇ ಕೌಟಿಲ್ಯನ ಅರ್ಥಶಾಸ್ತ್ರ. 1 is the right answer. ಅಲೆಕ್ಸಾಂಡರ್ನು ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿದ ವರ್ಷ? ಕ್ರಿಸ್ತಪೂರ್ವ 327. ಕ್ರಿಸ್ತಪೂರ್ವ 327ರಲ್ಲಿ ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿದನು. 4 is the right answer. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ದಯಾನಂದ ಸರಸ್ವತಿ. ಆರ್ಯ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿಗಳು. 2 is the right answer. ಐತಿಹಾಸಿಕ ಸ್ಥಳ ಐಹೊಳೆ ಯಾವ ಜಿಲ್ಲೆಯಲ್ಲಿದೆ? ಬಾಗಿಲಕೋಟೆ. ಐತಿಹಾಸಿಕ ಸ್ಥಳವಾಗಿರುವಂತಹ ಐಹೊಳೆ ಬಾಗಿಲಕೋಟೆ ಜಿಲ್ಲೆಯಲ್ಲಿ ಇದೆ. 2 is the right answer. ಭಾರತ ದೇಶದ ರಾಷ್ಟ್ರೀಯ ವೃಕ್ಷ? ಆಲದ ಮರ. ಭಾರತ ದೇಶದ ರಾಷ್ಟ್ರೀಯ ವೃಕ್ಷ ಆಲ. 2 is the right answer. ಕೆಳಗಿನ ಯಾವ ನದಿಯು ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ? ನರ್ಮದಾ.
ಕೊಟ್ಟಿರುವಂತಹ ನದಿಯಲ್ಲಿ ನರ್ಮದಾ ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.